ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪದೇ ನಮಃ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೋತ್ತಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಕೃಷ್ಣಾಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾರ್ಗಣೇಶಾಯ ನಮೋ ವೇದಾಂತವೇದಿನೇ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶೇ ಹೃದಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ವಿಶ್ವೇಶದೇವತ ಗುರುಭ್ಯೋ ನಮಃ. ಸೊ ಈಗ ಏನೆಲ್ಲಾಗಿದೆ ಅಂತೇಳಿದ್ರೆ, ಪಾಂಡುರಾಜನ ಮಕ್ಕಳು ಪಾಂಡವರು ತಾಯಿಯೊಟ್ಟಿಗೆ ಕುಂತಿ ಒಟ್ಟಿಗೆ ಆ ಋಷಿ ಮುನಿಗಳು ಕರ್ಕೊಂಡು ಬಂದಿದ್ದಾರೆ ಅವರನ್ನು ಧೃತರಾಷ್ಟ್ರನ ಮುಂದೆ. ಸೊ ಎಲ್ಲ ವಿಷಯ ಎಲ್ಲ ಹೇಳಿದ್ದಾರೆ. ಪಾಂಡುರಾಜ ಇನ್ನಿಲ್ಲ, ಸತ್ತು ಹೋಗಿದ್ದಾನೆ ಅಂತ ತಿಳ್ಕೊಂಡು, ಸೊ ನಿಮ್ಮ ಸುಪರ್ದ ಬಿಟ್ಟು ಹೋಗ್ತಾ ಇದ್ದೀವಿ ಅಂತ ತಿಳ್ಕೊಂಡು ಹೇಳಿದ್ದಾರೆ. ಇವತ್ತಿಗೆ 17 ದಿನ ಆಯಿತು ಅಂತ ತಿಳ್ಕೊಂಡು, ಸೊ ಇಬ್ಬರು ಯಾರು ಕಣ್ಣು ಕಾಣದೇ ಇರುವಂತಹ ಧೃತರಾಷ್ಟ್ರ, ಆಮೇಲೆ ಕಣ್ಣು ಕಾಣಿಸುವಂತಹ ಭೀಷ್ಮಾಚಾರ್ಯರು ಇಬ್ಬರು ಸುಮ್ಮನೆ ಇದ್ದಾರೆ, ಯಾಕೆ ಅಂತ ಇಲ್ಲ. ಸೊ ವಿದುರ ಮಾತ್ರ ಭಾಳ ಸಂತೋಷದಿಂದ ಮುಗುಳ್ನಗುತ್ತಾ ಅವರನ್ನು ಸ್ವಾಗತ ಮಾಡಿದ್ದಾನೆ. ಅಷ್ಟಾಗುವಾಗ ಇವ ಬಂದ ಹೊರಗೆ, ಯಾರು ದುರ್ಯೋಧನ ಶುರು ಮಾಡಿದ. ಪಾಂಡುರಾಜ ಸತ್ತೋಗಿದ್ದಾನೆ ಅಂತ ಹೇಳಿದ ಮೇಲೆ ಮಕ್ಕಳು ಎಲ್ಲಿಂದ ಬಂದರು ಅನ್ನುವಂಥದ್ದು. ಸೊ ಪಾಂಡೋಹೋ ಮೃತಿ ಕಿಲ, ಪಾಂಡು ಸತ್ತೋಗಿದ್ದಾನೆ ಅಂತ ಹೇಳಿದ ಮೇಲೆ ಪುರ ಅಂದರೆ ಮೊದಲೇ ಸತ್ತೋಗಿದ್ದಾನೆ. ತನಯ ಕ್ವಹ ತಸ್ಯ ತನಯ, ಅವನ ಮಕ್ಕಳು ಎಲ್ಲಿಂದ ಬಂದರು ಅಂತೇಳಿದ್ರೆ, ಹೊರಗೆ ನಡೀರಿ, ನಿಮಗಿಲ್ಲಿ ಏನು ಹೊರಗೆ ನಿಮ್ಮನ್ನು ಒಳಗೆ ಸೇರಿಸಿಕೊಳ್ಳುವುದಿಲ್ಲ ಅನ್ನುವಂಥ ಒಳ ಅರ್ಥ. ಅಂದರೆ ತಾನು ಹೇಳುವುದಿಲ್ಲ, ನೀವಾಗೆ ಹೋಗಿ ಇಲ್ಲಿಂದ ಅಂತ, ಜಾಗ ಖಾಲಿ ಮಾಡಿ ಅಂತ ಆ ರೀತಿಯಲ್ಲಿ ಹೇಳ್ತಾ ಇದ್ದಾನೆ. ಬಹಳ ಕೆಟ್ಟವ. ಆದ್ದರಿಂದಲೇ ಹೇಳಿದ್ದಾರೆ ಅತೀವ ಪಾಪಾಹ ಅಂತ ಹೇಳಿದರೆ, ಬಹಳ ಪಾಪಿಷ್ಠರು. ದುರ್ಯೋಧನನೇ ಮೊದಲಾದವರು. ದುರ್ಯೋಧನ, ಅವನೊಟ್ಟಿಗೆ ಶಕುನಿ, ದುಶಾಸನ, ಕರ್ಣ, ಇವರೆಲ್ಲ. ಸೊ ಇವರೆಲ್ಲ ಸೇರಿ ಇವರಿಗೆ ಏನಂತ ಹೇಳಿದರೆ, ಈ ಪಾಪಿಷ್ಠನಿಗೆ ದುರ್ಯೋಧನನಿಗೆ ಧೈರ್ಯ ತುಂಬಿದ್ದಾರೆ. ಆದ್ದರಿಂದ ಈ ರೀತಿ ಮಾತಾಡ್ತಾ ಇದ್ದಾನೆ. ದೊಡ್ಡವರ ಮುಂದೆ ತಾನು ಮಾತಾಡಬಾರ್ದು, ದೊಡ್ಡವರಿದ್ದಾರೆ, ಸೊ ದೊಡ್ಡವರಿದ್ದಾಗ ತಾನು ಮಾತಾಡಬಾರ್ದು ಅನ್ನುವಂಥದ್ದಿಲ್ಲ ಅಂತೇಳಿದರೆ ಸೀದಾ ಬಂದು ಬೊಗೊಳ್ಳಿಕ್ಕೆ ಶುರು ಮಾಡಿದ್ದಾನೆ. ಸೊ ಅಲ್ಲಿಗೆ ಏನಾಯಿತು ಅಂತ, ಮುಂದೆ ಏನಾಯಿತು ಅಂತ ನೋಡುವ ವೈಲಾರೆ. ನ ಕ್ಷೇತ್ರಶಾಪಿ ಮೃತೆ ಪಿತರಿ ಸ್ವಕೀಯೈಃ ಸಮ್ಯಕ್ ನಿಯೋಗಮನಮಾಪ್ಯ ಭವಾಯ ಯೋಗ್ಯಾಃ ಯೇಷಾಮಿತಿ ರಿತವಚೋನು ಜಗಾದ ವಾಯುಃ ಆಭಾಷ್ಯ ಕೌರವಗಣಾನ್ ಗನಸ್ತ ಏವ. 57ನೇ ಶ್ಲೋಕ. ಈ ದುರ್ಯೋಧನು ಅವರ ಕುಹಕ ಮಾತುಗಳನ್ನು ಮುಂದುವರಿಸ್ತಾ ಇದ್ದಾರೆ. ಅವನು ಹೇಳ್ತಾನೆ, ತಂದೆಯು ಮೃತನಾದ ಮೇಲೆ ಬಾಂಧವರಿಂದ ಪ್ರೀತಿಪೂರ್ವಕವಾಗಿ ಆಜ್ಞೆಯನ್ನು ಹೊಂದದೆ ಮತ್ತೊಬ್ಬನಿಂದ ಹೆಂಡತಿಯಲ್ಲಿ ಹುಟ್ಟಿದವರಾದ ಕಾರಣ ಇವರು ಪಾಂಡುವಿನ ಕ್ಷೇತ್ರಜ್ಞರು ಆಗುವುದಿಲ್ಲ. ಅಂದರೆ ಪಾಂಡುವಿನ ವಾರಸುದಾರರು ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಈ ರೀತಿ ಹೇಳ್ತಾನೆ. ಇವನು ಈ ರೀತಿ ಹೇಳಿದ ಕೂಡಲೇ ಆಕಾಶದಲ್ಲಿರ್ತಕ್ಕ ವಾಯುದೇವರು ಕೌರವರ ಸಮೂಹಗಳನ್ನು ಸಂಬೋಧನದಿಂದ ಅಭಿಮುಖೀಕರಿಸಿ, ಅಂದರೆ ಕೌರವನ್ನು ಉದ್ದೇಶಿಸಿ, ಆ ದುರ್ಯೋಧನಾದಿಗಳ ಹಿಂದೆ ಹೇಳಿದ ಪ್ರಕಾರ ಈ ಪಾಂಡವರು ಪಾಂಡುವಿನ ವಾರಸುದಾರರು ಆಗಲಿಕ್ಕೆ ಯೋಗ್ಯರಾಗುವುದಿಲ್ಲ ಅಂತ ಮಾತನ್ನು ಹೇಳಿದ ಕೂಡಲೇ ಅವನ ಆಕಾಶವಾಣಿಯಲ್ಲಿ ಈ ಕೆಳಗಿನ ಮಾತನ್ನು ಹೇಳುತ್ತಾನೆ. ನಕ್ಷೇತ್ರಜ ಅಪಿ ಮೃತೆ ಪಿತರಿಸ್ವಕೀಯೈಃ ಸಮ್ಯಕ್ ನಿಯೋಗಮನವಾಪ್ಯ ಭವಾಯ ಯೋಗ್ಯಾಃ ತೇಷಾಂ ಇತೀರಿತವಚೋನು ಜಗಾದ ವಾಯುಃ ಆಭಾಷ್ಯ ಕೌರವಗಣಾನ್ ಗಗನಸ್ಥ ಏವ. ನ ಕ್ಷೇತ್ರಜಾ ಅಪಿ ಮೃತೆ ಪಿತರಿ ಸ್ವಕೀಯೈ ಸಮ್ಯಕ್ ನಿಯೋಗಂ ಅನವಾಪ್ಯ ಭವಾಯ ಯೋಗ್ಯಾಃ ತೇಷಾಂ ಇತಿ ಈರಿತ ವಚ ಅನು ಜಗಾದ ವಾಯುಃ ಆಭಾಷ್ಯ ಕೌರವಗಣಾನ್ ಗಗನಸ್ಥ ಏವ. ಫೌಲ್ ಮೌತ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ. ಅಂತೇಳಿದರೆ ಕೆಟ್ಟ ಮಾತುಗಳು ಅಂತೇಳಿದರೆ, ಕೆಲವರ ನಾಲಿಗೆಯಲ್ಲಿ ಕೆಟ್ಟ ಮಾತುಗಳು ಬರುವುದು. ಇವತ್ತು ಪುರಂದರ ದಾಸರ ಆರಾಧನೆ ಇವತ್ತು
ಸೊ ಮಾಘ ಅಮಾವಾಸ್ಯೆ, ಮೌನಿ ಅಮಾವಾಸ್ಯೆ, ಅಲ್ಲಿ ಕೋಟ್ಯಾಂತರ ಜನರು ಸ್ನಾನ ಮಾಡಲಿಕ್ಕೆ ಹೋಗಿದ್ದಾರೆ ಅಲಹಾಬಾದ್ ಸಂಗಮದಲ್ಲಿ. ಆ ಜನಗಳ ಕಿಕ್ಕಿರಿದ ಆ ಸಂದಣಿಯಲ್ಲಿ ಒಂದು ಸಣ್ಣ ಅಲ್ಲಿ ಇದು ಕೂಡ ಆಘಾತ ಕೂಡ ಆಗಿದೆ. ಒಂದು 7-8 ಜನ ಸ್ಟ್ಯಾಂಪೀಡ್ನಲ್ಲಿ ಸತ್ತು ಹೋಗಿದ್ದಾರೆ ಅನ್ನುವಂಥ ಸುದ್ದಿ ಕೂಡ ಬಂದಿದೆ. ಸೊ ಇವತ್ತು ಈ ಪುರಂದರದಾಸರ ಆರಾಧನೆ, ಈ ದುರ್ಯೋಧನನ ಮಾತು ಕೇಳುವಾಗ ಪುರಂದರದಾಸರು ಆಡಿದ್ದು ನಮಗೆ ಆ ವಚನಗಳು ನೆನಪು ಬರ್ತದೆ. ಆ ಪದ್ಯ, ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ, ವಿಚಾರವಿಲ್ಲದೆ ಪರರ ದೂಷಿಸುವುದಕ್ಕೆ ಚಾಚಿಕೊಂಡಿರುವಂಥ ನಾಲಿಗೆ ಅಂತ ತಿಳ್ಕೊಂಡು ಪುರಂದರದಾಸರು ಹೇಳಿದ್ದು ದುರ್ಯೋಧನ ನೆನಪು ಮಾಡಿಕೊಂಡೇ ಹೇಳಿದ್ದಾರೆ ಕಾಣಿಸುತ್ತವರು. ಎಂಥ ಕೆಟ್ಟ ಮಾತು ಹೇಳಿದ್ದಾನೆ ನೋಡಿ. ಸೊ ಅಂತೇಳಿದ್ರೆ ಪಾಂಡುರಾಜ ಸತ್ತು ಹೋಗಿದ್ದಾರೆ ಅಂತ ಹೇಳಿದ ಮೇಲೆ ಮಕ್ಕಳು ಎಲ್ಲಿಂದ ಬಂದರು ಅಂತ ಅಂದರೆ ಸೀದಾ ಅವನು ಕುಂತಿಯ ಮೇಲೆ ಅದು ಎಂಥ ಕುಂತಿ, ಒಂದು ಅಂತೇಳಿದರೆ ಕುಂತಿಯ ಮೇಲೆ ಯಾರು ಏನೂ ಮಾತಾಡುವ ಹಾಗೆ ಇಲ್ಲ, ಅಂತಹ ಒಂದು ಶೀಲವಂತೆ, ಗುಣವಂತೆ, ಜ್ಞಾನಿ, ಮಹಾಜ್ಞಾನಿ, ಮಹಾಧರ್ಮಿಷ್ಠೆ ಕುಂತಿ. ಅವಳ ಮೇಲೆ ಕೂಡ ಅಂತೇಳಿದರೆ ಪತಿ ಸತ್ತು ಹೋದ ಮೇಲೆ ವ್ಯಭಿಚಾರಿಣಿಯಾಗಿ ಪಡೆದ ಮಕ್ಕಳು ಇವರು ಅಂತೇಳ್ಕೊಂಡು ಹೇಳುವಷ್ಟು ಆ ನಾಲಿಗೆ ಮುಂದೆ ಚಾಚಿದೆ ಅಂತೇಳಿದರೆ ಅದಕ್ಕೆ ಆಚಾರ ವಿಚಾರ ಇದೆಯಾ? ಇಲ್ಲವೇ ಇಲ್ಲ. ಮಹಾದುಷ್ಟರು ಮಾತಾಡುವಂಥದ್ದು ಅದು. ಸೊ ಅಂತ ಮಾತಾಡಿದ್ದನವ. ನ ಕ್ಷೇತ್ರಜ ಅಪಿ ಮೃತೆ ಪಿತರಿ ತಂದೆ, ಮೃತೆ ಅಂದರೆ ತಂದೆ ಸತ್ತಾಗ. ಆವಾಗ ಹಾಗಾದರೆ ಯಾವ ರೀತಿ ಅಂತ ಹೇಳಿದರೆ ಅದೇ ನಿಯೋಗ ಪದ್ಧತಿ ಅಂತ ಹೇಳಿದರೆ ತಂದೆ ಇರುವಾಗ ತಂದೆಯ ಸಮ್ಮತಿ ಪಡೆದು ಮಕ್ಕಳಿಲ್ಲ ಅಂತೇಳಿದರೆ ತಾಯಿ ತಂದೆಯಿಂದ ಉತ್ತಮ ಗುಣದವ ದೇವತೆಗಳನ್ನೆಲ್ಲ ಕರೆದು ಮಕ್ಕಳನ್ನು ಪಡೆಯುವಂಥದ್ದು. ಒಂದು ವೇಳೆ ಈಗ ದುರ್ಯೋಧನ ಹೇಳಿದ ರೀತಿಯಲ್ಲಿ ಈಗ ಪಾಂಡುರಾಜ ಸತ್ತು ಹೋದ ಮೇಲೆ ಮಕ್ಕಳನ್ನು ಪಡೆದದ್ದಂತಾದರೆ ಆವಾಗಲೂ ಅದಕ್ಕೆ ನಿಯಮ ಇದೆ. ಏನು ನಿಯಮ ಅಂತ ಹೇಳಿದರೆ ಸ್ವಕೀಯೈಹಿ ಸಮ್ಯಕ್ ನಿಯೋಗಂ ಅನವಾಪ್ಯ ಅಂತೇಳಿದರೆ ಎಲ್ಲ ಬಂಧುಗಳ ಸಮಾಗಮದಲ್ಲಿ ಯಾರಿಂದ ನಿಯೋಗ ಪದ್ಧತಿಯ ಮುಖಾಂತರ ಮಕ್ಕಳನ್ನು ಪಡೆಯಬಹುದು ಅಂತ ಬಂಧುಗಳೆಲ್ಲರ ಇಷ್ಟ ಮಿತ್ರ ತುಂಬ ಹತ್ತಿರದ ಬಂಧುಗಳ ಏನಂತೇಳಿದರೆ ಸಮ್ಮತಿ ಪಡೆದು ಸಮ್ಯಕ್ ನಿಯೋಗಂ ಅಂತೇಳಿದರೆ ಅವಾಪ್ಯ ಹೊಂದಿದರೆ ಆ ಮಕ್ಕಳು ಅವರಿಗೆ ವಾರಸುದಾರರು ಅಂತ ಲೆಕ್ಕ. ಸೊ ಇದು ಹೇಳೋದು ಹೇಗೆ ಅಂತ ಹೇಳಿದರೆ ತಂದೆ ಸತ್ತು ಹೋದಾಗ ಪಿತರಿ ಮೃತೆ ಸ್ವಕೀಯೈ ಅಂದರೆ ತನ್ನ ಹತ್ತಿರದ ಬಂಧುಗಳಿಂದ ಸಮ್ಯಕ್ ಸರಿಯಾದ ರೀತಿಯಲ್ಲಿ ನಿಯೋಗಂ ಅನವಾಪ್ಯ ನಿಯೋಗ ಪದ್ಧತಿಯ ಮುಖಾಂತರ ಅವರ ಸಮ್ಮತಿ ಪಡೆದು ಒಂದು ವೇಳೆ ಮಕ್ಕಳನ್ನು ಪಡೆದರೆ ಅದು ಪರವಾಗಿಲ್ಲ. ಇದು ಸಮ್ಮತಿ ಪಡೆದ ಮಕ್ಕಳು ಅಂತ ಅದನ್ನು ಊಹಿಸಿಬಿಟ್ಟ ಅವ. ಯಾರು? ಈ ದುರ್ಯೋಧನ ಅಂತೇಳಿದರೆ ಯಾರ ಸಮ್ಮತಿ ಅಂತೇಳಿದರೆ ಇಲ್ಲಿ ಹಸ್ತಿನಾವತಿಗೆ ವಿಷಯ ಗೊತ್ತಿಲ್ಲಲ್ಲ ಅಂತೇಳಿದರೆ ನಮ್ಮ ಸಮ್ಮತಿಯೇ ಇಲ್ಲ ಅಂತ ಅದರ ಅರ್ಥ. ಸೊ ನಿಯೋಗಂ ಅನವಾಪ್ಯ ಅಂದರೆ ಯಾರ ಸಮ್ಮತಿಯನ್ನು ಪಡೆದ ಮಕ್ಕಳು. ಅವಾಪ್ಯ ಅಂದರೆ ಹೊಂದಿದ, ಅನವಾಪ್ಯ ಅಂದರೆ ಹೊಂದದೇ ಇರುವ, ಅಂದರೆ ಸಮ್ಮತಿ ಪಡೆದು ಹೊಂದದೇ ಇರುವ ಮಕ್ಕಳು. ಅಂದರೆ ಯಾರ ಸಮ್ಮತಿಯೂ ಇಲ್ಲದೆ ಅವಳು ವ್ಯಭಿಚಾರಿಣಿಯಾಗಿ ಪಡೆದ ಮಕ್ಕಳು ಅಂತ ಆ ಫೌಲ್ ಮೌತ್ ಹೇಳ್ತಾ ಇದ್ದಾನೆ. ಸೊ ಆಮೇಲಿಂದ ಆದ್ದರಿಂದ ಅವರು ನ ಕ್ಷೇತ್ರಜ ಅಪಿ ಪಾಂಡುರಾಜನ ಮಕ್ಕಳು ಅಂತ ಆಗುವುದೇ ಇಲ್ಲ. ಕ್ಷೇತ್ರಜ ಅಂತೇಳಿದರೆ ನಿಜವಾಗಿ ಅಂತೇಳಿದರೆ ಕ್ಷೇತ್ರ ಅಂತೇಳಿದರೆ ಶರೀರ ಅಂತ ಇಟ್ಕೊಳ್ಬೋದು. ಕ್ಷೇತ್ರಜ ಅಂದರೆ ಶರೀರದಿಂದ ಹುಟ್ಟಿದವರು ಅಂದರೆ ಔರಸ ಪುತ್ರರು ಅಂತ. ಸೊ ಈ ರೀತಿಯಲ್ಲಿ ಪಡೆದರೆ ಅಂತೇಳಿದರೆ ಅವರು ಬಂಧುಗಳ ಸಮ್ಮತಿ ಇಂದ ನಿಯೋಗ ಪದ್ಧತಿಯಿಂದ ಪಡೆದ ಮಕ್ಕಳು ಕೂಡ ಕ್ಷೇತ್ರಜರು ಅಂತ ಆಗ್ತಾರೆ. ಕ್ಷೇತ್ರಜ ಅಂತ ಹೇಳಿದ್ರೆ ತನ್ನದೇ ಮಕ್ಕಳು ಅಂತ ಆಗ್ತಾರೆ. ಇಲ್ಲಿ ಅದು ಆ ರೀತಿ ಇಲ್ಲದ ಕಾರಣ ನಾ ಕ್ಷೇತ್ರಜ ಪಾಂಡುರಾಜನ ಔರಸ ಪುತ್ರರು ಇವರು ಅಲ್ಲ. ನಾ ಕ್ಷೇತ್ರಜ ಅಪಿ ಅಂತೇಳಿದರೆ ಈ ರೀತಿಯಲ್ಲಿ. ಆದ್ದರಿಂದ ಭವಾಯ ಯೋಗ್ಯ ಅಂತೇಳಿದರೆ ಏನು ಇವನಿಗೆ ಇವೊಂದು ಮುಖ್ಯ ತಾತ್ಪರ್ಯ ಏನಂತೇಳಿದರೆ ಅದು ಲಾಸ್ಟಿಗೆ ಉಂಟು. ಏನಂತೇಳಿದರೆ ಭವಾಯ ಯೋಗ್ಯ ಅಂತೇಳಿದರೆ
ಇವರು ಇಲ್ಲಿ ರಾಜ್ಯಕ್ಕೆ ಅಧಿಕಾರಿಗಳು ಅಲ್ಲ ಅಂತ. ಸೊ ಯೋಗ್ಯಾಯ ಭವಾಯ ಅಲ್ಲ ಅಂತ, ನ ಭವಾಯ ಯೋಗ್ಯ ಅಂತೇಳಿದ್ರೆ ಇವರು ಹಕ್ಕು ಹಿಡ್ಕೊಂಡು ಹುಟ್ಟಿದವರು ಅಲ್ಲ, ಇವರಿಗೆ ಹಕ್ಕು ಇಲ್ಲ. ಆದ್ದರಿಂದ ಇವರು ಒಳಗೆ ಬರಲಿಕ್ಕೆ ಇಲ್ಲ, ಹೊರಗೆ ಅಲ್ಲಿಂದಲೇ ವಾಪಸ್ ಹೋಗಿ ಅನ್ನುವಂತಹ ಅರ್ಥದಲ್ಲಿ ಬಹಳ ಕೆಟ್ಟ ಮಾತುಗಳನ್ನು ಆಡಿದ್ದಾನೆ. ತೇಷಾಂ ಇತಿ ಈರಿತ ವಚಃ ಅಂತೇಳಿದರೆ ಅವನು ಹೇಳಿದ್ದು ಅವರೆಲ್ಲ ತೂಷ್ಣೀಮಿದ್ದಾರೆ, ಯಾರೂ ಒಬ್ಬರು ಮಾತಾಡಲಿಲ್ಲ, ಮಾತಾಡಿದವ ಒಬ್ಬ ಅಂತೇಳಿದರೆ ಅವನ ಮಾತೇ ಆಗಿ ಹೋಯ್ತಲ್ಲ. ಅದಕ್ಕೆ ಯಾರೂ ಒಂದು ಬೇರೆ ಮಾತಾಡುವವರೇ ಇಲ್ಲ ಅಂತ ಹೇಳಿದರೆ ಏನರ್ಥ ಅದಕ್ಕೆ? ತೇಷಾಂ ಇತಿ ಈರಿತ ವಚಃ, ಈ ರೀತಿ ಹೇಳಿದ ವಚನ ಮಾತುಗಳಿಂದ ಅನುಜಗಾದ ವಾಯು, ಕೂಡಲೇ ಮೇಲಿಂದ ವಾಯುದೇವರದ್ದು ಅಶರೀರವಾಣಿ ಆಯಿತು. ಅನುಜಗಾದ, ಇವನೇನು ಮಾತು ಮುಗಿಸ್ಲಿಲ್ಲ, ಅನುಜಗಾದ ಅಂತೇಳಿದರೆ ಅದಕ್ಕೆ ಪ್ರತಿಯಾಗಿ ಮಾತು ಮೇಲಿಂದ ಕೇಳಿಸಿತು. ಜಗಾದ ಹೇಳಿದ, ಅನುಜಗಾದ ಅಂದರೆ ಇದಕ್ಕೆ ಪ್ರತಿಯಾಗಿ ಹೇಳಿದ, ಅನುಸರಿಸಿ ಹೇಳಿದ, ಉತ್ತರ ಕೊಡುವ ರೀತಿಯಲ್ಲಿ ಯಾರೋ ಹೇಳಿದರು. ಯಾರಿಂದ ಮಾತು ಬರ್ತಾ ಇದೆ ಅಂತೇಳಿದರೆ ವಾಯು ಅಂತೇಳಿದರೆ ಅಶರೀರವಾಣಿ ಆಯಿತು ಮೇಲಿಂದ. ಆವತ್ತು ಅಶರೀರವಾಣಿ ಆಗಿದೆ ಅಂತೇಳಿದರೆ ದೇವಕಿಯನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ ಕಂಸ. ಆವಾಗ ಅಶರೀರವಾಣಿ ಆಯಿತು. ಅರೇ ಕಂಸ, ಎಂಥ ಮೂರ್ಖ ನೀನು ಯಾರನ್ನು ಇಷ್ಟು ಪ್ರೀತಿಯಿಂದ ಮದುವೆ ಮಾಡಿಕೊಟ್ಟು ಅವಳನ್ನು ಅಲ್ಲಿ ಕರ್ಕೊಂಡು ಹೋಗ್ತಾ ಇದೆಯೋ ದಿಬ್ಬಣದಲ್ಲಿ, ಆ ತಂಗಿಯ ಅಷ್ಟಮ ಪುತ್ರ ಅವನೇ ನಿನ್ನನ್ನು ಸಾಯಿಸ್ತಾನೆ, ನಿನ್ನ ಮರಣಕ್ಕೆ ಕಾರಣವಾಗ್ತಾನೆ ಅಂತ ಹೇಳಿದ್ದು. ದೇವರ ಅಲ್ಲೇ ರಥವನ್ನು ನಿಲ್ಲಿಸಿಬಿಟ್ಟ, ತಳವಾರ ತೆಗೆದ, ಕೊಂದೇ ಹಾಕಿಬಿಡ್ತೇನೆ. ಅಷ್ಟಮ ಪುತ್ರ ನೀನಿದ್ದರೆ ತಾನೇ 8 ಮಕ್ಕಳು ಹುಟ್ಟೋದು, ನೀನೇ ಇಲ್ಲ, ನಿನ್ನನ್ನೇ ಮುಗಿಸಿಬಿಡ್ತೇನೆ, 8 ಮಕ್ಕಳು ಎಲ್ಲಿಂದ ಬರಬೇಕು ಅಂತ ಜೋರು ನಗಾಡ್ತಾನೆ ಯಾರು? ಕಂಸ. ಆ ರೀತಿಯಲ್ಲಿ ಅದೊಂದು ಅಶರೀರವಾಣಿ. ಅದರ ನೆಕ್ಸ್ಟ್ ಅಶರೀರವಾಣಿ ಈಗಲೇ ಕೇಳಿಸಿದ್ದು ಏನಂತ ಹೇಳಿದ್ರೆ, ಅಲ್ಲಿಂದ ಇವನೇನು ದುರ್ಯೋಧನ ಈ ರೀತಿ ಕೆಟ್ಟ ಮಾತನ್ನು ಹೇಳಿ ಮುಗಿಸ್ಲಿಲ್ಲ, ಅನುಜಗಾದ, ಅನುಸರಿಸಿ ಮಾತು ಕೇಳಿ ಬಂತು. ಏನು? ವಾಯು ಅಶರೀರವಾಣಿ. ವಾಯು ಅಂದರೆ ಗಾಳಿಯಿಂದ ಬಂದ ಮಾತು. ಸೊ ಎಲ್ಲಿಂದ ಬರ್ತಾ ಇದೆ? ಯಾರೂ ಕಾಣಿಸುವುದಿಲ್ಲ. ಸೊ ವಾಯು ಕಾಣಿಸ್ತದ? ಇಲ್ಲ. ಸೊ ಏನಾದರೂ ಅದೇ ಸ್ಪರ್ಶ ಆಗಬೇಕಷ್ಟೇ ವಿನ ಗಾಳಿ ಏನು ಕಾಣಿಸೋದಿಲ್ಲ. ಸೊ ವಾಯು ಆಭಾಷ್ಯ, ಅಶರೀರವಾಣಿ ಕೇಳಿ ಬಂತು. ಆಭಾಷ್ಯ ಅಂದರೆ ಮಾತಾಡಿದರು. ಯಾರು? ವಾಯುದೇವರು. ಏನಂತ? ಕೌರವಗಣಾನ್ ಗಗನಸ್ಥ ಏವ ಅಂತೇಳಿದರೆ ಅಲ್ಲಿಂದ ಗಗನ ಅಂತೇಳಿದರೆ ಆಕಾಶ, ಗಗನಸ್ಥ ಅಂದರೆ ಆಕಾಶದಲ್ಲಿ ಇದ್ದೇ ಮಾತಾಡಿದರು, ಇಲ್ಲಿಗೆ ಬರಲಿಲ್ಲ. ಸೊ ಗಗನಸ್ಥ ಏವ ಕೌರವ ಗಣಾನ್. ಈ ಕೌರವ ಗಣ ಅಂತೇಳಿದರೆ ಸಮೂಹ. ಯಾರೆಲ್ಲ ಇದ್ದಾರೆ ಇದರಲ್ಲಿ? ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಆಮೇಲಿಂದ ಧೃತರಾಷ್ಟ್ರ, ಆಮೇಲೆ ದುರ್ಯೋಧನ, ಇವರೆಲ್ಲ, ವಿದುರ ಎಲ್ಲ ಯಾರೆಲ್ಲ ಇದ್ದಾರೋ ಎಲ್ಲರೂ ಅಂತೇಳಿದರೆ ಇವರೆಲ್ಲರನ್ನೂ ಒಟ್ಟು ಮಾಡಿ ಎದುರು ಬಂದು ಮಾತಾಡಿದರೆ ಹೇಗೆ ಮಾತಾಡ್ಬೋದು ಆ ರೀತಿ ಇವರೆಲ್ಲರೂ ಕೇಳಿಸುವಂತೆ ಅಶರೀರವಾಣಿಯು ಕೇಳಿ ಬಂತು. ಇವರೆಲ್ಲರಿಗೆ ಅಭಿಮುಖವಾಗಿ ಮಾತಾಡಿದಂತೆ. ಸೊ ಏನು 57ನೇ ಶ್ಲೋಕಕ್ಕೆ ಏನು ಹೇಳ್ತಾರಂತ ನೋಡುವ. ಪತ್ನಿಯಲ್ಲೇ ಜನಿಸಿದ್ದರೂ ತಂದೆ ಸತ್ತ ಮೇಲೆ ಮೃತೆ ಪಿತರಿ, ಆಮೇಲೆ ಪತ್ನಿಯಲ್ಲೇ ಜನಿಸಿದ್ದರೂ ಬಂಧು ಜನರಿಂದ ವಿದ್ಯುಕ್ತವಾಗಿ ನಿಯೋಗ ಪಡೆಯದಿದ್ದಲ್ಲಿ ಸ್ವಕೀಯ ಅಂದರೆ ತನ್ನವರು ಅಂತ. ತನ್ನವರಂದರೆ ಹತ್ತಿರದ ಬಂಧುಗಳಿಂದ ಸಮ್ಯಕ್ ನಿಯೋಗಂ ಅನವಾಪ್ಯ, ಅವರ ಸಮ್ಮತಿಯನ್ನು ಪಡೆಯದೇ ಮಕ್ಕಳನ್ನು ಪಡೆದಲ್ಲಿ ಪುತ್ರರೆನಿಸಲು ಅರ್ಹರಾಗರಾರರು. ಪುತ್ರರೆನಿಸಲು ಕ್ಷೇತ್ರಜ ಅಪಿ ಅಂದರೆ ಕ್ಷೇತ್ರಜ ಅಂದರೆ ಔರಸ ಪುತ್ರರಂತೆ ಅಂತ ಅವರನ್ನು ತಿಳಿಲಿಕ್ಕೆ
ಭವಾಯ ನ ಯೋಗ್ಯಾಹ. ನ ಅಂತ ಶುರುವಿಗೆ ಸ್ಟಾರ್ಟಿಂಗ್ ಬಂದ ನಾವನ್ನು ಭವಾಯ ನ ಯೋಗ್ಯಾಹ ಅಂತೇಳಿದರೆ ಇವರನ್ನು ಅರ್ಹ ಪುತ್ರರು, ಯೋಗ್ಯ ಪುತ್ರರು. ಯಾವುದಕ್ಕೆ ಯೋಗ್ಯ ಪುತ್ರರು? ಇಲ್ಲಿ ಈ ಹಸ್ತಿನಾವತಿ ರಾಜ್ಯ ಇದೆಯಲ್ಲ, ಈ ರಾಜ್ಯಕ್ಕೆ ಇವರು ವಾರಸುದಾರರು ಆಗುವುದಿಲ್ಲ. ಭವಾಯ ನ ಯೋಗ್ಯ ಅಂತೇಳಿದರೆ ಇದನ್ನು ಅವನಿಗೆ ಹೇಳಲಿಕ್ಕೆ ಇದನ್ನೆಲ್ಲ ಬೇಡದಿದ್ದದ್ದನ್ನೆಲ್ಲ ಹೇಳುದವ ಅಂತ ಹೇಳಿದರೆ ರಾಜ್ಯವನ್ನು ಕೊಡುವುದಿಲ್ಲ ಅಂತ. ಶುರುವಿಂದ ಕಡೆವರೆಗೂ ಒಂದೇ ಒಂದು ರೆಟಾರಿಕ್ ಅಂತ ಹೇಳ್ತಾರೆ. ಅದಕ್ಕೆ ಹೇಳಿದ್ದನ್ನೇ ಹೇಳುವುದು. ಏನು? ನಾನು ರಾಜ್ಯ ಕೊಡುವುದಿಲ್ಲ, ಮುಗೀತು. ಸೊ ಆಯ್ತಲ್ಲ. ಅವರು ಈ ಮಾತನ್ನು ಹೀಗೆ ಕೌರವರ ಕಡೆಯಿಂದ ಈ ರೀತಿ ದುರ್ಯೋಧನ ಹೇಳಿದಾಗ ಈ ರೀತಿ ಮಾತು ಹೇಳುತ್ತಿದ್ದಂತೆಯೇ ವಾಯುದೇವರು ಗಗನದಲ್ಲಿ ಇದ್ದೇ ಗಗನಸ್ಥ ಏವ, ಗಗನದಲ್ಲಿ ಇದ್ದೇ ಯಾರು? ವಾಯುದೇವರು ಆಭಾಷ್ಯ ಯಾರಿಗೆ? ಅನುಜಗಾದ ಕೌರವಗಣಾನ್ ಅಂತ ಹೇಳಿದರೆ ಕೌರವರ ಗುಂಪುಗಳನ್ನು ಕುರಿತು ಏನು ಮಾಡಿದರು? ನುಡಿದರು. ಆಭಾಷ್ಯ ವಾಯು ಆಭಾಷ್ಯ ಅನುಜಗಾದ. ಇವನು ಹೇಳಿ ಮುಗಿಸಿದ ಕೂಡಲೇ ಅನುಸರಿಸಿ ಈ ರೀತಿ ಹೇಳಿದರು. ಪಾಂಡವರು ತಂದೆಯಿಂದ ಜನಿಸಿದಂಥವರಂತೂ ಅಲ್ಲ. ಎಲ್ಲ ಇವನೇ ಊಹಿಸಿ, ಇವನೇ ವಕೀಲ, ಇವನೇ ಜಡ್ಜ್ ಅಂತೇಳಿದ್ರೆ ದುರ್ಯೋಧನ. ಅವನೇ ವಾದಿಸೋದು, ಅವನು ಹೇಳಿದ್ದೇ ಪಾಯಿಂಟ್, ಅವನು ಹೇಳಿದ್ದೇ ಜಡ್ಜ್ಮೆಂಟ್, ಇನ್ನು ಬೇರೆ ಯಾರೂ ಇಲ್ಲ. ಆ ಥರದ್ದೊಂದು ಸ್ಪೆಷಲ್ ಕೋರ್ಟ್ ಅದು. ಸೊ ಪಾಂಡವರು ತಂದೆಯಿಂದ ಜನಿಸಿದಂಥವರಂತೂ ಅಲ್ಲ. ಅವರು ತಂದೆಯ ಮರಣಾನಂತರ ಸಂಬಂಧಿಸಿದ ಬಂಧು ಜನರ ಅನುಮತಿ ಪಡೆಯದೆ ತಾಯಿಯಲ್ಲಿ ಜನಿಸಿದರೆ ಮಾನ್ಯತೆ ಇಲ್ಲ ಅವರಿಗೆ ಎಂದು ಹೇಳಿದ. ಪಾಂಡವರು ಪಾಂಡುರಾಜನ ಔರಸ ಪುತ್ರರಲ್ಲ, ಕ್ಷೇತ್ರಜ ಪುತ್ರರೂ ಅಲ್ಲ. ಔರಸ ಪುತ್ರರಂದರೆ ಅವನಿಗೆ ಗಂಡನಿಂದ ಹೆಂಡತಿಗೆ ಅಂದರೆ ಅದು ಔರಸ ಪುತ್ರ. ಇದು ಗಂಡ ಇರುವಾಗ ಗಂಡನ ಸಮ್ಮತಿ ಪಡೆದು ಒಂದು ವೇಳೆ ಅಥವಾ ಗಂಡನ ನಂತರ ಆ ಹತ್ತಿರದ ಬಂಧುಗಳ ಸಮ್ಮತಿ ಪಡೆದು ನಿಯೋಗ ಪದ್ಧತಿಯಿಂದ ಪಡೆದವರು ಅವರು ಔರಸ ಪುತ್ರರಂತೆ ಅಂತ ಆಗ್ತಾರೆ. ಇವರು ಔರಸ ಪುತ್ರರಂತೆ ಅಂತ ಹೇಳಿದ್ರೇನು? ಕ್ಷೇತ್ರಜರು. ಸೊ ಕ್ಷೇತ್ರಜ ಪುತ್ರರು ಅಲ್ಲ, ಔರಸ ಪುತ್ರರು ಅಲ್ಲ, ಎಲ್ಲ ಅವನೇ ಹೇಳಿಬಿಟ್ಟ ಅಂತೇಳಿದರೆ ಎಲ್ಲ ಊಹಿಸುವುದು, ಹೇಳುವುದು. ಧೃತರಾಷ್ಟ್ರಾದಿಗಳು ವಿಚಿತ್ರ ವೀರ್ಯನ ಮರಣಾನಂತರ ಜನಿಸಿದ್ದರೂ ಸತ್ಯವತಿ ಮೊದಲಾದ ಬಂಧು ಜನರ ಸಮ್ಮತಿಯಿಂದ ಜನಿಸಿದ್ದರಿಂದ ಅವರು ವಿಚಿತ್ರ ವೀರ್ಯನ ಸಂತತಿ ಎನಿಸಿದಂತೆ ಯುಧಿಷ್ಠಿರಾದಿಗಳು ಪಾಂಡವರು ಎನಿಸಲಾರರು ಎಂಬುದು ದುರ್ಯೋಧನನ ಆರೋಪ. ಅವರ ಆರೋಪಕ್ಕೆ ಪ್ರತ್ಯುತ್ತರವಾಗಿ ಅಶರೀರವಾಣಿ ಮೊಳಗಿತು ಅಂತೇಳಿದರೆ ಷಡ್ಭಿರ್ ಮನುಷ್ಯ ಚಿಂತಾನಂ ಸಪ್ತಮಂ ದೈವಚಿಂತನಂ ಅಂತ. 6 ನಾವು ಯೋಚನೆ ಮಾಡ್ಬೋದು, ಆದರೆ 7ನೇದ್ದು ದೈವಚಿಂತನಂ. ಅವನ ಮೇಲಿಂದ ಆ ಭಗವಂತ ಏನು ಎಣಿಸ್ತಾನೋ, ಏನು ಜಡ್ಜ್ಮೆಂಟ್ ಕೊಡ್ತಾನೋ ಅದೇ ಆಗುವುದು. ನಾವು ಎಣಿಸಿದಂತೆ ಯಾವುದೂ ಆಗುವುದಿಲ್ಲ. ಸೊ ಪಾಂಡುರಾಜ ಮೃತನಾಗಿ 17 ದಿವಸಗಳಷ್ಟೇ ಕಳೆದಿದೆ ಅಂತ ಹೇಳಿದ್ದಾರೆ ಯಾರು? ಋಷಿಮುನಿಗಳು. ಯುಧಿಷ್ಠಿರಾದಿಗಳು ಪಾಂಡವರಿಗೆ ಕ್ರಮವಾಗಿ 16, 15, 14, 13 ವರ್ಷಗಳೇ ಆಗಿ ಹೋಗಿದೆ. ಪಾಂಡುರಾಜ ಸತ್ತದ್ದು 17 ದಿನ ಆದದಷ್ಟೇ. ಅಂದರೆ ಇಂಥ ಈ ನಾಯಿ ಯಾವ ಥರ ಬೊಗಳಿದೆ ಅಂತ ನೋಡಿ. ಯುಧಿಷ್ಠಿರ ದುರ್ಯೋಧನನಿಗಿಂತ 1 ವರ್ಷ 4 ದಿವಸಗಳಷ್ಟು ಹಿರಿಯ ಯಾರು? ಯುಧಿಷ್ಠಿರನಿಗಿಂತ ನಂತರ ಹುಟ್ಟಿದ್ದು ದುರ್ಯೋಧನ. ಸೊ ಎಂದ ಮೇಲೆ ಅವರೆಲ್ಲ ಪಾಂಡುರಾಜನ ಮರಣ ನಂತರ ಜನಿಸಿದವರು ಎಂಬ ಅವರ ಆರೋಪ ಸಂಪೂರ್ಣ ಅರ್ಥಹೀನವಾದದ್ದು ಎಂದು ಅರ್ಥ. ಆಮೇಲಿಂದ ಕುಂತಿಯು ಪಾಂಡುರಾಜನ ಅನುಮತಿಯನ್ನು ಪಡೆದೇ
ಅವರನ್ನು ಪಡೆದ ವಿವರ ಈಗಾಗಲೇ ನಾವು ಓದಿಯಾಗಿದೆ. ತಸ್ಮಾತ್ ಕ್ಷೇತ್ರಜಾಪಿ ನೇತ್ಯರ್ಥ ಅಥವಾ ಪಿತರಿ ಮೃತೆ ಜಾತಾ ಕ್ಷೇತ್ರ ಏವ ನ ಭವಂತಿ. ಸೊ ಅದು ಅವನು ಹೇಳಿದ ಮಾತುಗಳು ಆಯ್ತಲ್ಲ. ಸೊ ಆಮೇಲಿಂದ ಆದರೂ ಕೌರವರು ಹಾಗೆ ಯಾಕೆ ಆರೋಪಿಸಿದ್ದು ಅಂತೇಳಿದರೆ ಅವರಿಗಿದ್ದ ದುರುದ್ದೇಶ. ಏನು ದುರುದ್ದೇಶ ಅಂತೇಳಿದರೆ ನಾವು ರಾಜ್ಯದಲ್ಲಿ ಅಧಿಕಾರ ಕೊಡುವುದಿಲ್ಲ ಯಾರಿಗೂ ಅನ್ನುವಂಥದ್ದನ್ನು ಏನಾದರೂ ಮಾಡಿ ಅಧಿಕಾರ ತಪ್ಪಿಸಬೇಕು ಅಂತೇಳಿದರೆ ದಾಯಾದ ಮಾತ್ಸರ್ಯ ಅಂತ. ದಾಯಾದಿಗಳಿಗೆ ಮಾತ್ಸರ್ಯ. ಈ ರಾಜ್ಯ ಅಂತೇಳಿದರೆ ಹೆಣ್ಣು ಹೊನ್ನು ಮಣ್ಣು ಏನು ಗಲಾಟೆ ಇದ್ದರೂ ಕೂಡ ಇದಕ್ಕೆ ಸಂಬಂಧಪಟ್ಟಿದ್ದೆ. ಇದು ಯಾವುದಕ್ಕೆ ಅಂತೇಳಿದರೆ ಇದು ಹೆಣ್ಣು ಅಲ್ಲ, ಇದು ಮಣ್ಣು ಅಂತೇಳಿದರೆ ಯಾವುದು? ರಾಜ್ಯ, ಪ್ರಾಪರ್ಟಿ ಅಂತೇಳಿದರೆ ಹಕ್ಕು. ಅವರಿಗೆ ಹಕ್ಕು ಇಲ್ಲ ಅಂತೇಳಿದರೆ ಇವನು ಏನಾದರೂ ನೋಡಿದ್ದಾನ? ಯಾವಾಗ ಸತ್ತದ್ದು ಏನಂತ ವಿಮರ್ಶೆ ಮಾಡಿದ್ದಾನ? ಯಾರ ಹತ್ರ ಅದು ಕೇಳಿದ್ದಾನ? ಇಲ್ಲ. ಏನೂ ಯೋಚನೆ ಮಾಡದೆ ತನಗೆ ಬಾಯಿಗೆ ಬಂದಾಗೆ ಮಾತಾಡಿದ್ದಾನೆ. ಸೊ ಅಲ್ಲಿಗೆ 57ನೇ ಶ್ಲೋಕ ಮುಗೀತು. 58ನೇ ಶ್ಲೋಕ ಮೇಲಾರೆ ಏತೇ ಹಿ ಧರ್ಮ ಮರುದಿಂದ್ರ ವಿಷಗ್ವರೇಭ್ಯೋ ಜಾತಾಃ ಪ್ರಜೀವತಿ ಪಿತರ್ಯುರು ಧರ್ಮಸಾರಾಃ ಶಕ್ಯಾಶ್ಚ ನೈವ ಭವತಾಂ ಕ್ವಚಿದಗ್ರಹಾಯ ನಾರಾಯಣೇನ ಸತತಂ ಪರಿರಕ್ಷಿತಾಯತ್. 58ನೇ ಶ್ಲೋಕ. ಈ ರೀತಿ ದುರ್ಯೋಧನಾದಿಗಳು ಅವರ ಬಗ್ಗೆ ಅವಹೇಳನವಾದ ಮಾತುಗಳನ್ನು ಹೇಳುತ್ತಿರಲು ವಾಯುದೇವರು ಆಕಾಶವಾಣಿ ಮೂಲಕ ಹೇಳುತ್ತಾರೆ. ಏನೆಂದರೆ, ಈ ಪಾಂಡವರು ಸರ್ವೋತ್ಕೃಷ್ಟನಾದ ಶ್ರೀ ಪರಮಾತ್ಮನಿಗೆ ಪ್ರೀತಿಕರವಾದವರು, ಅವರು ಧರ್ಮವುಳ್ಳವರಾದರು, ಅವರು ಶ್ರೇಷ್ಠರು. ಅವರ ತಂದೆಯು ಚೆನ್ನಾಗಿ ಜೀವಿಸಿಕೊಂಡೇ ಇರುತ್ತಿರಲು ಧರ್ಮರಾಜ, ವಾಯು, ಇಂದ್ರ, ಅಶ್ವಿನಿ ದೇವತೆಗಳು ಇವರಿಂದ ಹುಟ್ಟಿದವರು. ಈ ಮಾತೆ ಭಾರತಾದಿಗಳಲ್ಲಿ ಪ್ರಸಿದ್ಧವಾಗಿದೆ. ಯಾವ ಕಾರಣದಿಂದ ನಿಮಗೂ ಪಿತಾಮಹನಾದ ಶ್ರೀ ವೇದವ್ಯಾಸರಿಂದ ನಿರಂತರದಲ್ಲಿಯೂ ಈ ಪಾಂಡವರು ರಕ್ಷಿಸಲ್ಪಟ್ಟಿದ್ದಾರೋ ಆದ ಕಾರಣ ನೀವು ಇವರನ್ನು ತ್ಯಜಿಸಲು ಎಷ್ಟು ಮಾತ್ರಕ್ಕೆ ಶಕ್ಯರೇ ಅಲ್ಲ ಅಂತ ಹೇಳ್ತಾರೆ. ಏತೇ ಹಿ ಧರ್ಮ ಮರುತ್ ಇಂದ್ರಭಿಷಕ್ವರೇಭ್ಯೋ ಜಾತಾ ಪ್ರಜೀವತಿ ಪಿತರಿ ಉರು ಧರ್ಮಸಾರಾಃ ಶಕ್ಯಾಶ್ಚ ನೈವ ಭವತಾಂ ಕ್ವಚಿದಗ್ರಹಾಯ ನಾರಾಯಣೇನ ಸತತಂ ಪರಿರಕ್ಷಿತಾಯತ್. ಏತೇ ಹಿ, ಇವರು ಯಾರು ಅಂತ ಗೊತ್ತಿದೆಯಾ ನಿಮಗೆ? ಗೊತ್ತಿಲ್ಲದೆ ಮಾತಾಡಬಾರ್ದು ಅನ್ನುವಂಥದ್ದು. ಏತೇ ಹಿ, ಇವರಾದರೋ. ಹಿ ಅಂತೇಳಿದರೆ ಸರ್ಟನ್ಲಿ ಅಂದರೆ ಹೇಳುವಂಥದ್ದು, ಇದು ಖಂಡಿತವಾಗಿ ಹೇಳುವಂಥದ್ದು. ಏನಂತೇಳಿ ಹೇಳಿದರು? ಧರ್ಮ. ಯುಧಿಷ್ಠಿರ ಅಂತೇಳಿದರೆ ಧರ್ಮರಾಜನಿಂದ ಹುಟ್ಟಿದವ. ಆಮೇಲೆ ಭೀಮಸೇನನಾದರೂ ಮರುತ್ತಿಂದ ಹುಟ್ಟಿದವ, ಧರ್ಮ ಮರುತ್. ಆಮೇಲೆ ಅರ್ಜುನ ಮೂರನೆಯವ, ಇಂದ್ರನಿಂದ ಹುಟ್ಟಿದವ, ಧರ್ಮ ಮರುತ್ ಇಂದ್ರ. ಅವರು ಮತ್ತೆ 2 ಜನ ಇದ್ದಾರಲ್ಲ, ಅಶ್ವಿನಿ ದೇವತೆಗಳು ಅಂತೇಳಿದರೆ ಇದು ಯಾರು? ನಕುಲ ಸಹದೇವರು. ಬಿಷಕ್ವರೇಭ್ಯ ಅಂದರೆ ದೇವತೆಗಳ ಡಾಕ್ಟ್ರುಗಳು, ವೈದ್ಯರು. ಯಾರು? ಅಶ್ವಿನಿ ದೇವತೆಗಳು. ಅಶ್ವಿನಿ ದೇವತೆಗಳಿಂದ ಹುಟ್ಟಿದವರು ಯಾರು? ನಕುಲ ಸಹದೇವರು. ವಿಷಕ್ವರೇಭ್ಯ ಅಂದರೆ ಶ್ರೇಷ್ಠರಾದ ದೇವತೆಗಳ ವೈದ್ಯರುಗಳು. ಯಾರದು? ಅಶ್ವಿನಿ ದೇವತೆಗಳಿಂದ ಹುಟ್ಟಿದವರು ಅಂತೇಳಿದರೆ ಇವರನ್ನು ಯಾರು ಅಂತ ತಿಳ್ಕೊಂಡಿದ್ದೀಯಾ ಅಂತ ಅದರ ಅರ್ಥ. ಯಾರು ಅಂತ ತಿಳ್ಕೊಂಡಿದ್ದೀಯಾ? ಯಮಧರ್ಮರಾಜನ ಅಂಶದಿಂದ ಹುಟ್ಟಿದ್ದಾನೆ, ಆಮೇಲೆ ಸಾಕ್ಷಾತ್ ವಾಯುದೇವರ ಅಂಶದಿಂದ, ಆಮೇಲೆ ಈ ಸಾಕ್ಷಾತ್ ಇಂದ್ರನ ಅಂಶದಿಂದ, ಸಾಕ್ಷಾತ್ ಅಶ್ವಿನಿ ದೇವತೆಗಳ ಅಂಶದಿಂದ ಹುಟ್ಟಿದವರು ಇವರೆಲ್ಲ. ಜಾತಾಹ ಹುಟ್ಟಿದವರು. ಹಾಗಾದರೆ ಅವರಿಂದ ಹುಟ್ಟಿದವರು ಅಂತ ಹೇಳ್ಕೊಂಡು ಮತ್ತೆ ಪುನಃ ಫೌಲ್ ಮೌತ್ ಮಾತಾಡಬೇಡಿ, ಏನೇನೋ ಯೋಚನೆ ಮಾಡಬೇಡಿ. ಜಾತಾಹ ಇವರು ಹುಟ್ಟಿದ್ದಾರೆ. ಪ್ರಜೀವತಿ ಪಿತರಿ ಅಂತೇಳಿದರೆ
ತಂದೆ ಜೀವದಲ್ಲಿ ಇರುವಾಗಲೇ ತಂದೆಯ ಸಮ್ಮತಿಯಿಂದಲೇ, ತಂದೆಯ ಪೂರ್ತಿ ಸಮ್ಮತಿಯಿಂದ ತಾಯಿ ಅಂತೇಳಿದರೆ ಇದು ನಿಯೋಗ ಪದ್ಧತಿಯಿಂದ ಪಡೆದ ದೇವತಾಂಶ ಸಂಭೂತರು ಈ ಮಕ್ಕಳು. ಅಂದರೆ ತಂದೆಯ ನಂತರ ಅಲ್ಲ, ತಂದೆ ಜೀವಿತದಲ್ಲಿ ಇರುವಾಗಲೇ ತಂದೆಯ ಪೂರ್ಣ ಸಮ್ಮತಿಯಿಂದ ಪ್ರಜೀವತಿ ಅಂದರೆ ಬದುಕಿ ಇರುವಾಗಲೇ ಪ್ರಜೀವತಿ ಅಂತ ಹಾಕಿದ್ದಾರೆ ಅಂತ ಹೇಳಿದರೆ ತಂದೆ ಪಾಂಡುರಾಜ ಶ್ರೇಷ್ಠನಾದವನು, ತಾಯಿ ಕುಂತಿದೇವಿ ಮಹಾಧರ್ಮಿಷ್ಠೆ. ಅಂತೇಳಿದ್ರೆ ಏನು? ಅಂತೇಳಿದ್ರೆ ಪ್ರಕೃಷ್ಟೇನ ಅಂತೇಳಿದರೆ ವಿಶೇಷವಾದ ಅದು ಸುದ್ದಿ. ಅಂತೇಳಿದರೆ ಈ ಪಾಂಡುರಾಜ ಇನ್ನೂ ಇರುವಾಗಲೇ ಅವನ ಸಮ್ಮತಿ ಪಡೆದೇ ಆ ಶ್ರೇಷ್ಠ ಸಾಧ್ವಿ ದೇವಿಯಾದ ಕುಂತಿಯಿಂದ ಹುಟ್ಟಿದವರು ಇವರು. ಆದ್ದರಿಂದ ಏನಂತ ತಿಳ್ಕೊಂಡಿದ್ದೀಯಾ ಅಂತ ಅದರ ಅರ್ಥ. ಜಾತಾಹ ಪಿತರಿ ಪ್ರಜೀವತಿ ಜಾತಾಹ, ಎಲ್ಲಿಯೂ ಏನೂ ತಪ್ಪು ಆಗಲಿಲ್ಲ ಅಂತ ಹೇಳ್ಕೊಂಡು ಸ್ಪಷ್ಟವಾಗಿ ಹೇಳ್ತಾರೆ. ಉರು ಧರ್ಮಸಾರಾಹ ಅಂತ ಹೇಳಿದರೆ, ಅಯ್ಯೋ ಹಾಗಾದರೆ ಮಾದ್ರಿ ಒಂದು ತಪ್ಪು ಮಾಡಿದ್ಲು ಅಂತ ಮತ್ತೆ ಹೇಳಿದರು, ಮತ್ತು ವಾಯುದೇವರು ತಪ್ಪೇ ಇಲ್ಲ ಅಂತ ಹೇಳಿದ್ರು. ಅಂದರೆ ಮಾದ್ರಿ ಮಾಡಿದ ತಪ್ಪಿನಲ್ಲಿ ಗಂಡನಿಂದ ಸಮ್ಮತಿ ಪಡೆದೇ ಅವರು ಕರೆದದ್ದು ಅಂತೇಳಿದರೆ ಏನು ಗಂಡನಿಗೆ ಗೊತ್ತಿಲ್ಲದೆ ಕರೆದದ್ದಲ್ಲ, ಗಂಡನೇ ಕುಂತಿಗೆ ಹೇಳಿ ಅದು ಮಂತ್ರ ಕೂಡಿಸಿ ಎಲ್ಲ. ನಂದು ಹಾಗಾದರೆ ಆ ಮಾಡಿದ ತಪ್ಪಿಗೆ ಗಂಡನ ಸಾವಿಗೆ ಅವಳು ಕಾರಣರಾಗ್ತಾಳೆ, ಗಂಡ ಹೆಂಡತಿ ಮಧ್ಯದಲ್ಲಿ ವಿನಃ ಹೊರತು ಬೇರೆ ಇನ್ನೊಬ್ಬರಿಗೆ ಸಂಬಂಧಪಟ್ಟದ್ದು ಕ್ಷೇತ್ರಜರು ಹೌದೋ ಅಲ್ವೋ ಅಂತೇಳಿದರೆ ಅವರು ಸಮ್ಮತಿ ಪಡೆದು ಹುಟ್ಟಿದವರು ಹೌದೋ ಅಲ್ವೋ ಇದಕ್ಕೆ ಎಲ್ಲಿಯೂ ಸಹ ಅವಕಾಶ ಇಲ್ಲ. ಪಿತರಿ ಪ್ರಜೀವತಿ ಅಂತೇಳಿದರೆ ಈ ಮಕ್ಕಳು ಅಂತೇಳಿದರೆ ಕ್ಷೇತ್ರಜ ಪುತ್ರರು ಅಂತೇಳಿದರೆ ಹಕ್ಕು ಇರುವವರು ಹೌದೋ ಅಲ್ವಾ ಅಂತೇಳಿದರೆ ಪೂರ್ತಿ ಹಕ್ಕು ಇರುವವರು. ಉರು ಧರ್ಮಸಾರಾಹ, ಉರು ಅಂದರೆ ದೊಡ್ಡದು, ಧರ್ಮ ಅಂತೇಳಿದರೆ ಧರ್ಮಿಷ್ಠರಾದ ಯಾವುದು ಕುಂತಿ ಮಾದ್ರಿ ಆಮೇಲೆ ಪಾಂಡುರಾಜನಿಂದ ಹುಟ್ಟಿದವರು ಇವರು. ಉರು ಧರ್ಮಸಾರಾಹ ಅಂದರೆ ಶ್ರೇಷ್ಠವಾದ ಧರ್ಮದಲ್ಲಿ ಏನೆಲ್ಲ ಹೇಳಿದೆಯೋ ಅದರ ಸಾರಾಹ ಅಂತೇಳಿದರೆ ಶ್ರೇಷ್ಠ. ಸಾರ ಅಂತೇಳಿದ್ರೇ ಶ್ರೇಷ್ಠ. ಸೊ ಉರು ಧರ್ಮ ಸಾರ ಅಂತೇಳಿದರೆ ಶ್ರೇಷ್ಠ ಧರ್ಮದಲ್ಲಿ ಹೇಳಿದ ಏನೆಲ್ಲ ಅಂಶಗಳಿದೆಯೋ ಅದಕ್ಕೆ ಅನುಸಾರವಾಗಿ ಹುಟ್ಟಿದ ಬಹಳ ಶ್ರೇಷ್ಠ ತಂದೆ ತಾಯಿಯಿಂದ ಹುಟ್ಟಿದ ಶ್ರೇಷ್ಠ ದೇವತೆಗಳ ಅಂಶೀಭೂತರಾದ ಶ್ರೇಷ್ಠ ಗುಣಗಳನ್ನು ಏನು ಪ್ರತಿನಿಧಿಸುತ್ತಿರುವಂತಹ ಅಂಥ ಬಹಳ ಶ್ರೇಷ್ಠ ಇವರು ಪಾಂಡವರು. ಅವರ ಬಗ್ಗೆ ಈ ರೀತಿಯಾಗಿ ಕೀಳು ಮಾತು ಆಡಲಿಕ್ಕೆ ಕೂಡ್ದು ಅನ್ನುವಂಥ ಅರ್ಥದಲ್ಲಿ ಹೇಳಿದ್ದಾರೆ ವಾಯುದೇವರು. ಮೇಲಿಂದ ಅಶರೀರವಾಣಿಯಾಗಿ ಅಷ್ಟಕ್ಕೆ ನಿಲ್ಲಿಸಿದ್ದಾರಾ ಅಂತೇಳಿದರೆ ಇಲ್ಲ, ಮತ್ತು ಹೇಳ್ತಾ ಇದ್ದಾರೆ ಏನಂತ. ಶಕ್ಯಾಶ್ಚ ನೈವ ಭವತಾಂ ನಿಮ್ಮಿಂದ ನೈವ ಶಕ್ಯ ನಿಮ್ಮಿಂದ ಸಾಮರ್ಥ್ಯ ಇಲ್ಲದ ಮಾತು ಏನಂತ. ಕ್ವಚಿತ್ ಅಗ್ರಹಾಯ ಅಂತ ಹೇಳಿದ್ರೆ ನೀವು ಇಲ್ಲಿ ಯಾವ ಹಕ್ಕು ನಿಮಗೆ ಇಲ್ಲ, ನೀವಿಲ್ಲಿಂದ ಹೊರಡಿ ಅಂತ ಹೇಳ್ಕೊಂಡು ಹೇಳಿದ ಮಾತು ಇದೆಯಲ್ಲ, ಆ ಅರ್ಥದಲ್ಲಿ ಆ ಭಾವದಲ್ಲಿ ಅಂತಹ ಮಾತುಗಳನ್ನು ಆಡಲಿಕ್ಕೆ, ಇವರನ್ನು ವಾಪಸ್ಸು ಕಳಿಸ್ಲಿಕ್ಕೆ, ಹಿಂತಿರುಗಿ ಹೋಗಿ ಅಂತ ಹೇಳಲಿಕ್ಕೆ ನಿಮಗೆ ನೈವ ಶಕ್ಯ, ನಿಮಗೆ ಆ ಶಕ್ತಿ ಇಲ್ಲ. ನಿಮಗೆ ಅದನ್ನು ಹೇಳಲಿಕ್ಕೆ ರೈಟೇ ಇಲ್ಲ, ನಿಮ್ಮಿಂದ ಅದು ಆಗುವಂಥದ್ದು ಅಲ್ಲ ಅಂತ. ಭವತಾಂ ನೈವ ಶಕ್ಯ, ನಿಮ್ಮಿಂದ ಆಗದ ಮಾತು ಯಾಕೆ ಹೇಳ್ತೀರಿ? ನಿಮ್ಮಿಂದ ಆಗೋದಿಲ್ಲ ಅದು. ಏನು ಅವರನ್ನು ವಾಪಸ್ ಕಳಿಸುವಂಥದ್ದು. ಇನ್ನು ನೀವು ಇನ್ನೊಂದು ಸಲ ಹುಟ್ಟಿ ಬಂದರೆ ಆವಾಗ ಈ ಜನ್ಮದಲ್ಲಿ ನಿಮ್ಮಿಂದ ಆಗೋದಿಲ್ಲ ಅಂತ. ಕ್ವಚಿತ್ ಅಗ್ರಹಾಯ ಅಂದರೆ ವಾಪಸ್ಸು ಕಳಿಸುವುದು, ಸ್ವೀಕಾರ ಮಾಡದೇ ಇರುವಂಥದ್ದು ಅಥವಾ ಪರಿತ್ಯಾಗ ಮಾಡುವಂಥದ್ದು ಅಂತೇಳಿದರೆ ನಿಮಗೆ ಈ ಮನೆಯಲ್ಲಿ ಯಾವ ಹಕ್ಕು ಇಲ್ಲ, ವಾಪಸ್ ಹೋಗಿ ಅಂತ ಹೇಳಲಿಕ್ಕೆ ನಿಮಗೆ ಯಾವ ಸಾಮರ್ಥ್ಯವೂ ಈ ಜನ್ಮದಲ್ಲಿ ಇಲ್ಲ ನಿಮಗೆ. ಆದ್ದರಿಂದ ಅದರ ಬಗ್ಗೆ ಯೋಚನೆ ಮಾಡಬೇಡಿ. ಅವರು ಪೂರ್ತಿ ಹಕ್ಕು ಇರುವವರೇ, ಅವರನ್ನು ಸ್ವಾಗತ ಮಾಡಿ ಅಂತ ಅದರ ಅರ್ಥ. ಭವತಾಂ ನೈವ ಶಕ್ಯ, ನಿಮ್ಮಿಂದ ಆಗದ ಮಾತು, ಅಂಥ ಸಾಮರ್ಥ್ಯ ನಿಮಗೆ ದೇವರು ಕೊಡಲೇ ಇಲ್ಲ. ಅವರನ್ನು ಧಿಕ್ಕರಿಸುವಂತಹ ಸಾಮರ್ಥ್ಯ ನಿಮಗಿಲ್ಲ. ಅಂದರೆ ಏನು ಧಿಕ್ಕರಿಸಿದ್ಯೋ ದುರ್ಯೋಧನ, ಇದೇ ಲಾಸ್ಟು, ಇನ್ನೊಂದು ಸಲ ಧಿಕ್ಕರಿಸಿದರೆ ನಿನಗೆ ಶಿಕ್ಷೆ ಆಗ್ತದೆ ಅಂತ. ಸೊ ಶಕ್ಯಾಶ್ಚ ನೈವ ಭವತಾಂ ನೈವ ಶಕ್ಯ
ನಾ ಏವ ನೈವ ನಾ ಏವ ಶಕ್ಯ, ನಿಮ್ಮಿಂದ ಆಗದ ಮಾತು ಅವರನ್ನು ವಾಪಸ್ ಕಳಿಸುವಂಥದ್ದು ನಿಮಗೆ ಆಗದ ಮಾತದು. ಕ್ವಚಿತ್ ಅಗ್ರಹಾಯ ಅಂದರೆ ವಾಪಸ್ ಕಳಿಸುವಂಥದ್ದು. ಕ್ವಚಿತ್ ಇದು ನಿಮಗೆ ಆಗಲಿಕ್ಕಿಲ್ಲ, ವಾಪಸ್ ಕಳಿಸೋಕ್ಕೆ ನಿಮ್ಮಿಂದ ಆಗೋದಿಲ್ಲ ಅಂತ. ಯಾಕೆ ಅಂತ ಪುನಃ ಅದನ್ನು ಹೇಳಿದರು. ನಾರಾಯಣೇನ ಸತತಂ ಪರಿರಕ್ಷಿತಾಯತ್. ಯಾರಿಂದ ರಕ್ಷಣೆ ಅಂತ ಹೇಳಿದರೆ ಇವರಿಗೆ ಸಾಕ್ಷಾತ್ ನಾರಾಯಣೇನ, ಸಾಕ್ಷಾತ್ ನಾರಾಯಣನ ರೂಪದಲ್ಲಿ 2 ರೂಪಗಳಿವೆ ಭಗವಂತನದ್ದು. ಒಂದು ವೇದವ್ಯಾಸರ ರೂಪ, ಇನ್ನೊಂದು ಯಾದವ ಕೃಷ್ಣ ಶ್ರೀಕೃಷ್ಣ ಅವತಾರ ಆಗಿದೆ. ಸೊ 2 ರೂಪಗಳಿಂದ ಇವರು ರಕ್ಷಿಸಲ್ಪಟ್ಟಿದ್ದಾರೆ. ನಾರಾಯಣೇನ ಸತತಂ ಅಂದರೆ ಪ್ರತಿ ಕ್ಷಣದಲ್ಲಿಯೂ ಕೂಡ ರಕ್ಷಿಸಲ್ಪಟ್ಟಿದ್ದಾರೆ. ಸತತಂ ನಾರಾಯಣೇನ ಅಂದರೆ ಭಗವಂತ ನಾರಾಯಣನಿಂದಲೇ, ಭಗವಂತ ಶ್ರೀಕೃಷ್ಣನಿಂದಲೇ, ಭಗವಂತ ವೇದವ್ಯಾಸರಿಂದಲೇ ಅಂದರೆ ಅವರಿಂದಲೇ ಸತತಂ ಸದಾ ಯಾವಾಗಲೂ ಪರಿರಕ್ಷಿತಾಯತ್ ಅಂದರೆ ರಕ್ಷಿಸಲ್ಪಟ್ಟಿರುವವರು ಇವರು ರಕ್ಷಿಸಲ್ಪಟ್ಟಿರುವವರು. ಪರಿರಕ್ಷಿತ ಅಂತೇಳಿದರೆ ಸರಿಯಾಗಿ ರಕ್ಷಿಸಲ್ಪಟ್ಟಿರುವವರು ಆದ ಕಾರಣ ಇವರನ್ನು ವಾಪಸ್ಸು ಕಳಿಸಲಿಕ್ಕೆ ನಿಮ್ಮಿಂದ ಸಾಧ್ಯ ಇಲ್ಲ. ನಿಮ್ಮಿಂದ ಯಾವುದು ಸಾಧ್ಯ ಇಲ್ಲವೋ ಯಾಕೆ ಆ ಮಾತಾಡ್ತೀರಿ ನೀವು ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಅಶರೀರವಾಣಿ ಆಯಿತು. ಈ 58ನೇ ಶ್ಲೋಕಕ್ಕೆ ಇವರೆಲ್ಲ ತಂದೆಯಾದ ಪಾಂಡುರಾಜ ಬದುಕಿದ್ದಾಗಲೇ ಪಿತರಿ ಪ್ರಜೀವತಿ ಜಾತಾಹ ಹುಟ್ಟಿದವರು. ಆಮೇಲೆ ಇವರು ಯಮಧರ್ಮ ಅಂದರೆ ಧರ್ಮರಾಯ ಯಮಧರ್ಮನಿಂದ, ಭೀಮಸೇನ ವಾಯುವಿನಿಂದ, ಆಮೇಲೆ ಅರ್ಜುನ ಇಂದ್ರನಿಂದ, ಮತ್ತು ನಕುಲ ಸಹದೇವರು ಅಶ್ವಿನಿ ದೇವತೆಗಳಿಂದ ಜನಿಸಿದ ಮಹಾಧರ್ಮಿಷ್ಠರು. ಅಂದರೆ ವರೇಭ್ಯ ಅಂದರೆ ಅಶ್ವಿನಿ ದೇವತೆಗಳು ವರೇಭ್ಯ ಅಂತ ಹೇಳ್ಬೋದು, ಅಥವಾ ಇವರೆಲ್ಲರನ್ನೂ ಸೇರಿ ವರೇಭ್ಯ ಅಂತ ಹೇಳಿದ್ರೆ ಮಹಾಧರ್ಮಿಷ್ಠರು. ಇವರು 5 ಜನ ಪಾಂಡವರು, ಪಾಂಡುರಾಜನ ಮಕ್ಕಳು, ಅತ್ಯಂತ ಶ್ರೇಷ್ಠರು, ಮಹಾಧರ್ಮಿಷ್ಠರು, ನಾರಾಯಣನಿಂದ ಸದಾ ಪರಿಪಾಲಿತರು. ನಾರಾಯಣೇನ ಸತತಂ ಪರಿರಕ್ಷಿತಾಯತ್. ಆದ್ದರಿಂದ ಪರಿರಕ್ಷಿತರಾಗಿರುವವರು. ಯತ್ ಅಂದರೆ ಅಂಥವರನ್ನು ನೀವು ತ್ಯಜಿಸುವುದು ಅಂದರೆ ಭವತಾಂ ಕ್ವಚಿತ್ ಅಗ್ರಹಾಯ ಅಂತೇಳಿದರೆ ನಿಮ್ಮಿಂದ ಇವರು ತ್ಯಜಿಸುವಂಥವರು ಅಂತ ಹೇಳಿದರೆ ಇದು ನೈವ ಶಕ್ಯ, ಸರ್ವತಾ ಅಶಕ್ಯ, ನಿಮ್ಮಿಂದ ಆಗದ ಮಾತು ಅದು ಅಂತ. ಸೊ ಬಂಧು ಜನಗಳ ಸಮ್ಮತಿ ಇದ್ದಾಗ, ಪತಿಯ ಮರಣದ ಅನಂತರವೂ ನಿಯೋಗ ಪದ್ಧತಿಯಿಂದ ಜನಿಸುವ ಸಂತತಿ ಗ್ರಾಹ್ಯ ಆಗಿರುವಾಗ ಅದನ್ನು ಅವನೇ ಹೇಳಿದ ಅಲ್ವಾ. ಪಾಂಡವರಂತೂ ಪಾಂಡುರಾಜ ಬದುಕಿದ್ದಾಗಲೇ ಅವನ ಪೂರ್ಣ ಅನುಮತಿಯಿಂದಲೇ ಯಮಧರ್ಮಾದಿ ದೇವತೆಗಳಿಂದ ಜನಿಸಿದವರು ಎಂದ ಮೇಲೆ ಅವರ ಗ್ರಾಹ್ಯತೆ, ಅವರನ್ನು ಸಂತೋಷದಿಂದ ಅವರನ್ನು ರೆಡ್ ಕಾರ್ಪೆಟ್ ಹಾಕಿಬಿಟ್ಟು ಅಂತೇಳಿದರೆ ಪೂರ್ಣ ಕುಂಭದಿಂದ ಸ್ವಾಗತ ಮಾಡಲಿಕ್ಕೆ ಅರ್ಹರಿರುವವರು ಅವರನ್ನು ಬಗ್ಗೆ ಸಂದೇಹದ ಮಾತುಗಳನ್ನು ಆಡುವಂಥದ್ದು, ಅವರ ಬಗ್ಗೆ ಕೀಳು ಮಾತು ಆಡುವಂಥದ್ದು ಇದು ಖಂಡಿತ ತಪ್ಪು ಕೆಲಸ. ಅವರನ್ನು ವಾಪಸ್ ಕಳಿಸುವಂತಹ ಏನಾದರೂ ದುರುದ್ದೇಶ ಇದ್ದರೆ ಅದು ನಿಮ್ಮಿಂದ ಆಗದ ಮಾತು ಅಂತೇಳಿ ಈ ರೀತಿ ಸ್ಪಷ್ಟವಾಗಿ ಧರ್ಮದಿಂದ ಜನಿಸಿದ ಇವರನ್ನು ಸ್ವತಃ ಭಗವಂತನೇ ಪಾಲಿಸುತ್ತಿರುವಾಗ ಇವರನ್ನು ತ್ಯಜಿಸಲಿಕ್ಕೆ, ವಾಪಸ್ ಕಳಿಸಲಿಕ್ಕೆ ನಿಮ್ಮಿಂದ ಎಂದು ಶಕ್ಯವಿಲ್ಲ ಎಂದು ಭಾವ. ಸೊ ಅಲ್ಲಿಗೆ ಇವತ್ತಿನ ಮುಗಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.